ಅಕಟ ಪಾಂಡವರಳಿದರೆ ಬಾಧಕರೆ ಪರರಿಗೆ ಲೇಸಿನಲಿ ಕಂಟಕವು ದುಗ್ಧ ವಿಷಂಗಳಲ್ಲಿ ಹಾವಿಂಗೆ ಹಾನಿಯಲೇ ವಿಕಳ ಪುಣ್ಯರು ನಿಲಲಿ ಕುರುರಾಜಕದೊಳಗೆ ಭೀಷ್ಮಾದಿ ವೃದ್ಧ ಪ್ರಖರ ಗುರುಸುತ ಗುರು ಕೃಪಾದ್ಯರು ಕುಶಲರೇ ಎಂದ. ಗುರುಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಕ್ಷೇಮ ದೃಪದನ ವರಕುಮಾರಿಯ ಮದುವೆಗಡ ಪಾಂಚಾಲ ನಗರದಲ್ಲಿ ನೆರೆವುತ್ತಿದೆ ನಾನಾದಿಗಂತದ ಧರಣಿಪತಿಗಳು ಭೂರಿಯಲಿ ಮಿಗೆ ಭರಿತ ದಕ್ಷಿಣೆ ಮೃಷ್ಟ ಭೋಜನ ಉಂಟು ನಮಗೆಂದ. ಸಾರವಿದು ನೃಪಕನ್ನಿಕೆಗೆ ವರನಾರು ಲಗ್ನವದೆಂದು ಬಳಿಕಾರ್ ಆರು ಬಂದರು ಭೂಪತಿಗಳಿದನೆಂದು ಕೇಳಿದಿರೇ. ಭೂರಿಯಲಿ ನಮಗುಂಟೆ ಮೃಷ್ಟಾಹಾರ ದಕ್ಷಿಣೆ ನಮ್ಮ ಭೀಷ್ಟ ವಿಹಾರ ವಾರ್ತೆಯಿದೆಂದು ಧರ್ಮಜ ನುಡಿದನ ದ್ವಿಜಕ್ಕೆ. ಇವರು ಕಪಟೋಪಾಧ್ಯರೆಂಬುದನವನು ಬಲ್ಲದೆ ಭೂಮಿ ದೇವ ಪ್ರವರನೈಸಲೆಯಂದು ಬಗೆದನು ಧರ್ಮನಂದನನ. ಅವನಿಯಲಿ ಪಾತಾಳದಲ್ಲಿ ಸುರಭವನದಲ್ಲಿ ಪಾಂಚಾಲ ತನುಜೆಗೆ ಯುವತಿಯರು ಸರಿ ಇಲ್ಲ ಎಂಬುದ ಕೇಳ್ದೇವ್ ಆವೆಂದ. ಈಕೆ ಗೆಣೆಯ ವರನ ನೀ ನರಲೋಕದಲ್ಲಿ ತಾ ಕಾಣೆನರ್ಜುನ ಈ ಕುಮಾರಿಯ ರಮಣನೆಂದೇ ಮನದ ಸಂಕಲ್ಪ. ಈಕೆಯ ಪದೆಸೆಯುದಯದಲ್ಲಿ ಕುಂತಿ ಕುಮಾರ ಕರನಲ ಮುಖದಲ್ಲಿ ನಾಕದಲ್ಲಿ ನೆಲೆಗೊಂಡರೆಂದು ಅಳಿಸುವನು ದೃಪದ. ಜ್ವಲನ ನೆರೆ ನುಂಗಿದನು ಮೇಣೆಂಜಲಿಸಿ ಬಿಟ್ಟನೋ ಬಲ್ಲನಾವನು ಕಲು ಹೃದಯನೈ ಕಮಲ ಭವನಿ ಪಾಂಡುನಂದನರ. ಸುಳಿವ ಸೈರಿಸನ ಕಟ ಹೂಹೆಗಳಳಿವ ಹರೆಯವೇ ಶಿವ ಶಿವ ಎಂದಳಲು ದೊರೆಯಲಿ ಮುಳುಗಿ ಮೂಡುವ ದೃಪದ ಪತಿಯಂದ. ಧರ್ಮರಾಯನು ಅಯ್ಯೋ, ಪಾಂಡವರು ಸತ್ತು ಹೋದರೆ ಅವರು ಎಂದಾದರೂ ಬೇರೆಯವರಿಗೆ ಬಾಧೆಯನ್ನುಂಟು ಮಾಡಿದವರೇ? ಒಳ್ಳೆಯತನಕ್ಕೆ ಕಂಟಕ ಬರುತ್ತದೆ. ಹಾವಿಗೆ ಹಾಲೇ ವಿಷವಾದೀತೆ. ಪುಣ್ಯಹೀನರಾದ ಕೌರವರೇ ನಿಲ್ಲಲಿ. ಕೌರವರಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ಸುಖದಿಂದ ಇರುವರೇ ಎಂದು ಕೇಳಿದನು. ಅಶ್ವತ್ಥಾಮನೇ ಮೊದಲಾದ ಪರಿವಾರದ ಜನರು ಪುರಜನರು ಕ್ಷೇಮದಿಂದಿದ್ದಾರೆ. ಪಾಂಚಾಲ ನಗರದಲ್ಲಿ ದೃಪದನ ಮಗಳ ಮದುವೆಯಾಗಲಿದೆ. ಅದಕ್ಕೆ ಎಲ್ಲ ದಿಕ್ಕುಗಳಿಂದಲೂ ರಾಜರು ಸೇರುತ್ತಿದ್ದಾರೆ. ನಮಗೆ ಭೂರಿ ದಕ್ಷಿಣೆ ಮೃಷ್ಟಾನ್ನ ಭೋಜನಗಳಿವೆ ಎಂದು ಬ್ರಾಹ್ಮಣನು ಹೇಳಿದನು. ಆಗ ಧರ್ಮರಾಯನು ಬಹಳ ಒಳ್ಳೆಯದು. ರಾಜಕುಮಾರರಿಗೆ ವರನು ಯಾರು? ಯಾವ ಯಾವ ರಾಜರು ಬಂದರು? ಈ ಸುದ್ದಿಯನ್ನು ಯಾವಾಗ ಕೇಳಿದಿರಿ? ಭೂರಿ ದಕ್ಷಿಣೆ ಭೋಜನಗಳಲ್ಲಿ ನಮಗೆ ಅವಕಾಶ ಉಂಟೆ? ನಮಗೆ ಇಷ್ಟವಾದ ಸುದ್ದಿ ಎಂದು ಬ್ರಾಹ್ಮಣನಿಗೆ ಹೇಳಿದನು. ಇವರು ಕಪಟ ಬ್ರಾಹ್ಮಣ ವೇಷಧಾರಿಗಳೆಂಬುದು ಬ್ರಾಹ್ಮಣನಿಗೇನು ಗೊತ್ತು? ಇವರು ಬ್ರಾಹ್ಮಣರೆಂದೇ ಅವನು ಭಾವಿಸಿ ಭೂಮಿ, ಪಾತಾಳ, ಸ್ವರ್ಗಗಳ ಯಾವ ಯುವತಿಯರೂ ದೃಪದನ ಮಗಳಿಗೆ ಸರಿಸಮಾನರಲ್ಲ ಎಂದು ನಾನು ಕೇಳಿದ್ದೇನೆ. ಅಲ್ಲದೆ ಅವಳಿಗೆ ಅನುರೂಪನಾಗಿರುವ ವರನೂ ಸಹ ಭೂಮಿಯಲ್ಲಿ ಇದ್ದಂತೆ ನಾನು ಕಾಣೆ. ಇವಳು ಅರ್ಜುನನನ್ನು ಮದುವೆಯಾಗಬೇಕೆಂದು ನಾನು ಸಂಕಲ್ಪ ಮಾಡಿದ್ದೆ. ಇವಳಿಗೆ ಅಪದೆಸೆ ಆರಂಭವಾದ ಕೂಡಲೇ ಪಾಂಡವರು ಸ್ವರ್ಗಲೋಕದ ನಿವಾಸಿಗಳಾದರು ಎಂದು ವಿಷಯವನ್ನು ತಿಳಿದ ದೃಪದನು ದುಃಖಿಸುತ್ತಿದ್ದಾನೆ. ದೃಪದನು ಪಾಂಡವರನ್ನು ಅಗ್ನಿಯು ಸುಟ್ಟನೋ ಎಂಜಲು ಮಾಡಿ ಕೈಬಿಟ್ಟನೋ ಬಲ್ಲವರಾರು? ಬ್ರಹ್ಮನ ಹೃದಯವು ಕಲ್ಲಿನಿಂದಾಗಿರಬೇಕು. ಪಾಂಡವರು ಭೂಮಿಯ ಮೇಲೆ ಸುಳಿಯುವುದು ಅವನಿಗೆ ಸೈರಿಸಲಿಲ್ಲ.
ತಿದ್ದಿ ಮಾಡಿದ ಗೊಂಬೆಯಂತಿದ್ದ ಆ ಹುಡುಗರಿಗೆ ಸಾಯುವ ವಯಸ್ಸೇ ಎಂದು ಅಳಲಿನ ನದಿಯಲ್ಲಿ ಮುಳುಗಿ ಮೇಲೇಳುತ್ತಿದ್ದಾನೆ ಎಂದು ಬ್ರಾಹ್ಮಣನು ಹೇಳಿದನು.